ಅಕ್ಟೋಬರ್ನಲ್ಲಿ ನಡೆಯಲಿರುವ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಪ್ರಸಿದ್ಧ ಸಾಹಿತಿ ಮತ್ತು ವಕೀಲರಾದ ಬಾನು ಮುಸ್ತಕ್ ಅವರನ್ನು ಆಹ್ವಾನಿಸಿರುವುದು ಸಮರ್ಥನೀಯ ಕ್ರಮವಾಗಿದ್ದು, ಬಿಜೆಪಿಯ ವಿರೋಧ ಖಂಡನೀಯ ಎಂದು ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ದೇವರಾಜೇಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರದಂದು ಮಾತನಾಡಿದ ಅವರು, ಬಾನು ಮುಸ್ತಕ್ ಅವರ ಕಾದಂಬರಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಬೂಕರ್ ಪ್ರಶಸ್ತಿಗೆ ಪಾತ್ರವಾಗಿದೆ. ಅವರ ಕೃತಿಯನ್ನು ಆಂಗ್ಲಕ್ಕೆ ಅನುವಾದಿಸಿದ ದೀಪಾ ಬಸ್ತೀರ್ ಅವರಿಗೂ ಪ್ರಶಸ್ತಿ ದೊರೆತಿದೆ. ಇದು ಕನ್ನಡಿಗರ ಹೆಮ್ಮೆ. ಆದ್ದರಿಂದಲೇ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಸಮರ್ಥನೀಯ ಎಂದು ತಿಳಿಸಿದರು. 2017ರಲ್ಲಿ ಕವಿ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ನಡೆಸಿದರು. ಆಗ ಯಾವುದೇ ಅಪೇಕ್ಷೆ ಹೊರಹಾಕದ ಬಿಜೆಪಿ ನಾಯಕರು ಈಗ ಮಾತ್ರ ವಿರೋಧ ವ್ಯಕ್ತಪಡಿಸುತ್ತಿರುವುದು ದ್ವಂದ್ವ ನಿಲುವಾಗಿದೆ ಎಂದು ಟೀಕಿಸಿದರು. ಬಾನು ಮುಸ್ತಕ್ ಮಹಿಳೆ, ವಕೀಲೆ ಅಥವಾ ಮುಸ್ಲಿಂ ಸಮಾಜದವರು ಎಂಬ ಕಾರಣಕ್ಕೆ ಬಿಜೆಪಿಯವರು ವಿರೋಧಿಸುತ್ತಾರೆಯೇ? ಚಾಮುಂಡೇಶ್ವರಿ ದೇವಿಯನ್ನು ಬಿಜೆಪಿ ಗುತ್ತಿಗೆ ಪಡೆದಿದೆಯೇ? ಬೇರೆ ಧರ್ಮದವರು ಉದ್ಘಾಟನೆ ಮಾಡಿಸಬಾರದು ಎಂಬ ಪ್ರತಾಪ್ ಸಿಂಹ ಅವರ ನಿಲುವು ಹೇಗೆ ನ್ಯಾಯಸಮ್ಮತ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಅದೇ ಸಮಯದಲ್ಲಿ ಬಾನು ಮುಸ್ತಕ್ ಪ್ರಶಸ್ತಿ ಗೆದ್ದಾಗ ಅಭಿನಂದನೆ ಸಲ್ಲಿಸಿದ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರು ಈಗ ಮೌನವಾಗಿರುವುದು ಅನುಮಾನ ಹುಟ್ಟಿಸುತ್ತದೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಕೂಡ ಪ್ರಾರಂಭದಲ್ಲಿ ಅವರ ಆಯ್ಕೆಯನ್ನು ಒಪ್ಪಿಕೊಂಡರು. ಆದರೆ ನಂತರ ಬಿಜೆಪಿ ಒತ್ತಡಕ್ಕೆ ಮಣಿದು ವಿರೋಧ ವ್ಯಕ್ತಪಡಿಸಿರುವುದು ಶೋಚನೀಯ ಎಂದರು. ಧಾರ್ಮಿಕ ರಾಜಕೀಯವನ್ನು ಬಿಟ್ಟು ಸಾಧನೆ ಆಧಾರಿತ ರಾಜಕಾರಣ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆ ಎಂದು ದೇವರಾಜೇಗೌಡ ಕಿಡಿಕಾರಿದರು. ಜನಮನ ಗೆಲ್ಲಲು ಬಿಜೆಪಿ ಧಾರ್ಮಿಕ ಜಾತ್ರೆಗಳು, ಉದ್ಘಾಟನೆಗಳ ನೆರಳಿಗೆ ಅವಲಂಬಿತವಾಗಿದೆ. ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸುವುದು ಅವರ ಅವಲಂಬಿತ ರಾಜಕೀಯಕ್ಕೆ ಸಾಕ್ಷಿ ಎಂದು ಆರೋಪಿಸಿದರು. ಈ ರೀತಿಯ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದೆ, ಜನರ ಮಾನಸಿಕ ಸ್ಥಿತಿಗೆ ಹಾನಿ ಮಾಡುತ್ತವೆ ಎಂದು ಎಚ್ಚರಿಸಿದರು. ನಮ್ಮನ್ನು ಯಾರು ಏನು ಹಿಂದುತ್ವದಿಂದ ಹೊರಕಳಿಸಿಲ್ಲ. ನೀವಷ್ಟೇ ಹಿಂದೂಗಳಲ್ಲ. ನಿಮ್ಮಿಂದ ಹಿಂದುತ್ವವನ್ನು ಉಳಿಸಲಿಕ್ಕೂ ಸಾಧ್ಯ ಇಲ್ಲ. ಕೇವಲ ನಿಮ್ಮ ರಾಜಕೀಯ ಬೆಳೆ ಬೇಯಿಸಲಿಕ್ಕಾಗಿ ಹಿಂದುತ್ವವನ್ನು ಉಪಯೋಗಿಸ್ಕೊಂತ ಇದ್ರಿ. ಈ ಡೋಂಗಿತನವನ್ನ ನಿಲ್ಲಿಸಿ ವಾಸ್ತವತೆಗೆ ಬೆಲೆ ಕೊಡುವ ಮೂಲಕ, ಸತ್ಯವನ್ನೇ ನುಡಿಯುವ ಮೂಲಕ ಬಿಜೆಪಿಯವರು ದಯಮಾಡಿ ರಾಜಕೀಯವನ್ನ ಮಾಡಿ ರಾಜಕೀಯಕ್ಕಾಗಿ ಧರ್ಮವನ್ನು ಉಪಯೋಗಿಸಬೇಡಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ನಾಯಕರಹಳ್ಳಿ, ಶಿವಕುಮಾರ್, ಮೊಹಮ್ಮದ್ ಗೌಸ್, ಚಂದ್ರಶೇಖರ್, ಶಂಬೇಗೌಡ, ಕುಮಾರ್ ಶೆಟ್ಟಿ ಸೇರಿದಂತೆ ಅನೇಕರು ಹಾಜರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.